ನಮಸ್ಕಾರ ರವಿ ಅವರಿಗೆ. ನಮಸ್ತೆ ಗಂಗಾಧರ್, ಗಂಗಾಧರ್ ಯೂಟ್ಯೂಬ್ ಚೆನ್ನಾಗಿದ್ದೀರಾ? ಚಾನಲ್. ಹಾ, ನಾನ್ ಚೆನ್ನಾಗಿದ್ದೀನಿ. ನಿಮ್ದು ಆ, ಎಲ್ಲರಿಗೂ ಪರಿಚಯ ಇರೋ ಹಾಗೆ ನಮ್ಮ ರವಿ ಹಂಜ್ ಅವರು ಶಿಕಾಗೋದಲ್ಲಿ ಇರುವಂತಹ ಕನ್ನಡಿಗರು, ಭಾರತೀಯರು ಹಾಗೂ ವೀರಶೈವರು ಅಂತ ಹೇಳ್ಕೊಳ್ಳಿಕ್ಕೆ, ವೀರಶೈವ ಲಿಂಗಾಯತರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಎಲ್ಲರಿಗೂ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡೋ ಅಂತ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆನೇ ಬಹಳ ಜನಕ್ಕೆ ಗೊತ್ತಿಲ್ಲ. ಆದ್ರೂ ರವಿ ಅವ್ರ ಜೊತೆ ಸೇರಿ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರೋ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಇವರಿಂದ ನಾವು ಸ್ವಲ್ಪ ಜಗತ್ತಿಗೆ ಪರಿಚಯ ಆಗ್ಬೋದು. ಆದ್ರೆ ಬೇಸಿಕಲಿ ಏನು ಅಂದ್ರೆ, ನಮ್ಮ ರವಿ ಹಂಜ್ ಅವರು ಕರ್ನಾಟಕದ ಕನ್ನಡ ಸಾಹಿತ್ಯಕ್ಕೆ ಬಹಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಯಾವ್ಯಾವ ಭಾಷೆಯಲ್ಲಿ ಬರ್ದಿದ್ದೀರಿ ರವಿ ಸರ್ ನೀವು? ಗಂಗಾಧರ್, ನಾನೇನು ಸಾಹಿತ್ಯಕ್ಕೆ ಸೇವೆ ಗೀವೆ ಮಾಡಿಲ್ಲ. ಸೊ ಅದು ತುಂಬಾ ದೊಡ್ಡ ಮಾತು. ನಾನು ಒಬ್ಬ ಅಲ್ಲ, ನಿಮ್ದು ಬುಕ್ ರಠಯಿಕ ಅಂತ ಕೇಳಿದ್ದೆ, ಹೌದೌದು, ಅಲ್ಲಲ್ಲ ಅದಕ್ಕೆ ಅಲ್ಲ, ರಠಯಿಕ. ಪುಸ್ತಕಗಳು ಬಹಳ ಬರೆದಿದ್ದೀನಿ. ಹಾಗಂತ ನಾನು ಅದನ್ನ ಸಾಹಿತ್ಯ ಸೇವೆ ಅಂತ ಅನ್ಕೊಳಲ್ಲ. ಸಾಹಿತ್ಯ ಸೇವೆ ಅನ್ನೋದು ನಿಮ್ಮ ತುಂಬಾ ಅಭಿಮಾನ, ನಿಮ್ಮ ಅಭಿರುಚಿಗಾಗಿ ನಮ್ಮ ಬರೆದಿರೋದು. ಅಭಿರುಚಿ, ನಮ್ಮ ಅಭಿಮಾನ. ಯಾಕಂದ್ರೆ ಕಲ್ತಿರೋದು ನಮ್ಮಪ್ಪ ಮಾರ್ವಾಡಿ, ಬಾಡಿ ಜುಗ್ಗ, ಇಂಗ್ಲಿಷ್ ಮೀಡಿಯಂ ಸೇರಿಸ್ತಲೇ ಕನ್ನಡ ಮೀಡಿಯಂ ಸೇರಿಸ್ಬಿಟ್ಟಿದ್ದ. ಹಂಗ ಕನ್ನಡ ಚೆನ್ನಾಗಿ ಕಲ್ತಿದ್ದೀನಿ. ಕನ್ನಡದ ಜೊತೆ ಇಂಗ್ಲಿಷ್ನು ಆಮೇಲೆ ಆಮೇಲೆ ಕಲ್ತು ನಾನು ಕನ್ನಡದಲ್ಲೂ ಮತ್ತೆ ಇಂಗ್ಲಿಷ್ನಲ್ಲೂ ಓಕೆ. ಎರಡೂ ಭಾಷೆಯಲ್ಲಿ ಪುಸ್ತಕಗಳನ್ನ ಬರ್ದಿದ್ದೀನಿ. ಕನ್ನಡದಲ್ಲಿ ಒಂದು 10 ಬರ್ದಿದ್ದೀನಿ. ಅದರಲ್ಲಿ ನನ್ನವೇ 4 ಪುಸ್ತಕಗಳನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಬಟ್ ಎನಿವೆ, ಅದೆಲ್ಲ ಬಿಡಿ, ನಮ್ದು ಹಿಸ್ಟ್ರಿ ಇದನ್ನೆಲ್ಲ ಬಿಡಿ. ಅದನ್ನ ಇನ್ನೊಂದ್ ದಿವಸ ನಾನು ಮಾತಾಡೋಣಂತೆ. ಕೇವಲ ಒಬ್ಬ. ಈಗ ನಾನು ನಿಮ್ನ ಇವತ್ತು ಕಾಲ್ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ಅಂದ್ರೆ, ಆ, ನೀವು ಮತ್ತೆ ವಿನಯ್ ಹಟ್ಟಿಮಠ್ರ ಅವರ ಜುಗಾರಿ ಕ್ರಾಸ್ ತರ ಜುಗಲ್ಬಂದಿ ಏನೋ ನಡೀತಾ ಇದೆಯಲ್ಲ, ಅದನ್ನ ನೋಡಿ ನಂಗೆ ಆಶ್ಚರ್ಯ ಆಗಿ ಕಾಲ್ ಮಾಡಿದ್ದೀನಿ. ಏನಿದು, ವಿಚಾರ ಏನಿದು? ಹಿಂದೂ ಪದಕ್ಕೆ ನೀವೇನಾದ್ರು ಅವಮಾನ ಮಾಡಿದ್ರು ಅಥವಾ ಯಾರು ಅವಮಾನ ಮಾಡಿರೋದು? ನೀವು ಮೋಸ್ಟ್ಲಿ ನನ್ನ ಲೇಖನವನ್ನ ಓದಿಲ್ಲ ಅನ್ಕೊಂತೀನಿ. ನಮ್ದು ಇತ್ತೀಚಿನ ಲೇಖನ ಆಮೇಲೆ 2 ಭಾಗದಲ್ಲಿ ಬಂದಿತ್ತು. 2ನೇ ಭಾಗ ಹಿಂದೂ ಪದಕ್ಕೆ ಕಳ್ಳ ಎಂಬ ಅರ್ಥ ಅಪವ್ಯಾಖ್ಯಾನ ಸರಿಯೇ ಅಂತ ಮೊನ್ನೆ ಬಂದಿತ್ತು. ಅದಕ್ಕೆ ನಾ ಎರಡೂ ಲೇಖನ ಓದಿದ್ದೀನಿ. ಅದಕ್ಕೆ ಎರಡು ಲೇಖನ ಓದಿದ್ದೀನಿ ನಾನು. ನೀವು ಏನೇನ್ ನಡೆದಿದೆ ಅಂತ ಚರಿತ್ರಾರ್ಥಿಕವಾಗಿ 8ನೇ ಶತಮಾನದಿಂದನೂ ಹೇಳಿದ್ದೀರಿ. ಹೌದಾ? ಆದ್ರೆ ನಮ್ಮ ಇವ್ರು ಯಾಕೆ ಇದನ್ನ, ವಿನಯ್ ಶಿರಹಟ್ಟಿಮಠರು, ನೀವು ಅದನ್ನ ಅಪಭ್ರಂಶ ಮಾಡಿದಿರಿ ಅನ್ನೋ ರೀತಿಯಲ್ಲಿ ಬರ್ದಿದಾರಲ್ಲ, ಯಾಕೆ? ಅದನ್ನ ನಾನು ಅಪಭ್ರಂಶ ಮಾಡಿಲ್ಲ. ಅವರು ವಾದ ತಕ್ಕ ಮಟ್ಟಿಗೆ ಅವರು ನಾನು ಹೇಳಿರೋದನ್ನೆಲ್ಲ ಒಪ್ಕೊಂತ ಬಂದಿದ್ದಾರೆ. ಆದ್ರೂ ಅವರು ಒಂದು ಪಂಥಕ್ಕೆ ಬದ್ಧರಾದಂತ ಸಿದ್ಧಾಂತಿಗಳು. ಅವರ ಪಂಥಕ್ಕೆ ಯಾರಾದ್ರೂ ಹಿಡಿದು ಅಳ್ಳಾಡಿಸಿದಾಗ ಇವರು ನಡುಗುವುದು ಅದು ಸಾಮಾನ್ಯ. ಸೊ ಹಾಗಾಗಿ ಅವರ ಟೀಮಿನ, ಅವರ ಗ್ಯಾಂಗ್, ಅದೊಂದು ಗ್ಯಾಂಗ್ ಅದ. ಆ ಗ್ಯಾಂಗ್ ನ ಮುಚ್ಚಿಕೊಳ್ಳಲಿಕ್ಕೆ, ಅವ್ರಿಗೆ ಗ್ಯಾಂಗಿಗೆ ಆಗತಕ್ಕಂತ ಅಪಮಾನವನ್ನ ಮುಚ್ಚಿಕೊಳ್ಳಲಿಕ್ಕೆ ಅವರು ಈ ರೀತಿಯ ಲೇಖನಗಳನ್ನ ಆಗಾಗ್ಗೆ ಬರಿತಾ ಇರ್ತಾರೆ. ಅವರ ಲೇಖನಗಳು ಅವರ ವ್ಯಾಖ್ಯಾನ ಆಗಿವೆ ಅಂತ ನಾನು ಫೇಸ್ಬುಕ್ ನಲ್ಲಿ ಹಾಕಿರ್ತೇನೆ. ಈಗ ನೀವು ಮಾತಾಡ್ತಿರತಕ್ಕಂತ ಲೇಖನ ನಿನ್ನೆ ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಬಂದಿತ್ತು. ಅದಕ್ಕೆ ನಾನು ಆಲ್ರೆಡಿ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಆದ್ರೂ ನೀವು ಅವರ ಈ ಲೇಖನದ ಶೀರ್ಷಿಕೆ ಏನಿದೆಯಲ್ಲ, ಹಿಂದೂ ಪದದ ಚಾರಿತ್ರಿಕ ಸತ್ಯ ಮತ್ತು ಇನ್ನೇನಿದೆ ಮುಂದಕ್ಕೆ ಸ್ವಲ್ಪ ಮತ್ತು ಬೌದ್ಧಿಕ ಪರಾಮರ್ಶೆ. ನೋಡಿ, ಉರುಳುತ್ತಿರುವವನಿಗೆ ಹುಲ್ಲು ಕಡ್ಡಿ ಆಸರೆ ಅನ್ನೋ ರೀತಿ ಶೀರ್ಷಿಕೆಯಲ್ಲೇ ಹಿಂದೂ ಪದದ ಚಾರಿತ್ರಿಕ ಸತ್ಯ ಮತ್ತು ಬೌದ್ಧಿಕ ಪರಾಮರ್ಶೆ ಅಂತ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಇವರು ಏನು ಬರೆದಿದ್ದಾರೆ, ಅದರಲ್ಲಿ ನೀವು ಅವರ ಲೇಖನದಿಂದ ಕೆಲವು ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳಬಲ್ಲೆ. ಅದೇನೆ, ನೀವು ಏನಂದ್ರೆ, ಈ ಅಫ್ಘನ್, ತುರ್ಕಿ, ಪರ್ಷಿಯನ್ ದಾಳಿಕೋರರು ಲಕ್ಷಾಂತರ ಭಾರತೀಯರನ್ನ ಯುದ್ಧ ಬಂದಿಗಳಾಗಿ ಮಾಡಿದ್ರು, ಏಷ್ಯಾದ ಗುಲಾಮರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರು ಅಂತ ಅವ್ರು ಬರ್ದಿದ್ದಾರೆ ಅಂತ ಅರ್ಥ ಬಂದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ನನಗೆ ಅವ್ರು ಗುಲಾಮರನ್ನಾಗಿ ಮಾರಿ ಅದನ್ನ ಮಾರಿದ್ರು, ಅದ್ ಯಾವ್ದೋ ಒಂದು ಫಿಲ್ಮ್ ನೋಡಿ ಹೇಳಿದ್ರು, ಏನ್ ಕಥೆನೋ ನನಗಂತೂ ಅದು ಅರ್ಥ ಆಗ್ಲಿಲ್ಲ. ಇಲ್ಲ, ನೀವೇ ಇದನ್ನ ಇದು ಇತಿಹಾಸ, ಇಸ್ಲಾಮಿಕ್ ಇತಿಹಾಸವನ್ನ ಯಾರು ಓದಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಅವರು ಯಾವುದೇ ಅನ್ಯ ಧರ್ಮೀಯರನ್ನ ಯುದ್ಧದಲ್ಲಿ ಗೆದ್ದಾಗ ಅವ್ರನ್ನ ತಗೊಂಡೋಗಿ ಅವರು ಗಂಡಸರಾಗಿದ್ರೆ ಅವರ ಬೀಜವನ್ನ ಒಡೆದು ಅವರನ್ನ ನಪುಂಸಕರನ್ನಾಗಿ ಮಾಡಿಕೊಂಡು ಗುಲಾಮರನ್ನಾಗಿ ಮಾಡ್ಕೊಳ್ತಿದ್ದು ಒಂದು. ಹೆಂಗಸರಾಗಿದ್ರೆ ಅವರು ಸುಂದರವಾಗಿದ್ರೆ ಅವರೇ ಮದುವೆ ಆಗ್ತಿದ್ರು. ಅವರ ಸೌಂದರ್ಯ ಮಾಪನದ ಮೇಲೆ ತುಂಬಾ ಚೆನ್ನಾಗಿದ್ರೆ ಅವನೇ ಮದುವೆ ಆಗ್ತಾ ಇದ್ದ. ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಕ್ವಾಲಿಟಿ ಬ್ಯೂಟಿ ಇತ್ತು ಅಂದ್ರೆ ಅವನ ಸೆಕೆಂಡ್ ಹ್ಯಾಂಡ್ ಸರ್ದಾರನಿಗೆ ಹಿಂಗೆ ಕೊಡ್ತಾ ಕಟ್ಟು ಕಡೆ ಸೈನಿಕನ ತನಕ ಕೊಟ್ಟು ಉಳಿದವ್ರನ್ನ ಗುಲಾಮರನ್ನಾಗಿ
ಮಾಡ್ಕೊಂತ ಇದ್ದಿದ್ದು ಇತಿಹಾಸ ಇದೆ. ಇದು ಕೇವಲ ಆ ಇಸ್ಲಾಂರದಷ್ಟೇ ಅಲ್ಲ, ಎಲ್ಲೆಲ್ಲಿ ಯುದ್ಧಗಳಾಗ್ತಾ ಇದ್ವು ಪ್ರಾಚೀನ ಕಾಲದಲ್ಲಿ ನೋಡಿ. ಗುಲಾಮರ ಮಾರುಕಟ್ಟೆಯಲ್ಲಿ ತುರ್ಕಿಯರು, ಈಗ ಇವರು ಪರ್ಟಿಕ್ಯುಲರ್ ಆಗಿ ಇವ್ರು ಏನ್ ಮಾತಾಡ್ತಾ ಇದಾರೆ, 11-12ನೇ ಶತಮಾನದಲ್ಲಿ ಇವರು ಹಿಂದೂಗಳನ್ನ ಎತ್ಕೊಂಡೋಗಿ ಗುಲಾಮರನ್ನಾಗಿ ಬುಖಾರಾದಲ್ಲಿ, ಎಸ್ಪೆಷಲಿ ಬುಖಾರಾ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ರು. ಅಲ್ಲಿ ಕೇವಲ ಇಂಡಿಯನ್ಸ್ ನ ಮಾತ್ರ, ಭಾರತೀಯರನ್ನ ಮಾತ್ರ ಗುಲಾಮರನ್ನಾಗಿ ಮಾರ್ತಾ ಇರಲಿಲ್ಲ. ಅಲ್ಲಿ ಟರ್ಕಿಯವರು, ತುರ್ಕರನ್ನು ಗುಲಾಮರನ್ನಾಗಿ ಮಾಡ್ತಾ ಇದ್ರು, ಅಫ್ಘನ್ರನ್ನು ಗುಲಾಮರನ್ನಾಗಿ ಮಾರ್ತಾ ಇದ್ರು. ಈ ರೀತಿ ಅವ್ರು ಎಲ್ಲೆಲ್ಲಿ ಸೆರೆ ಸಿಗ್ತಾ ಇದ್ರು, ಎಲ್ಲೆಲ್ಲಿ ಅವರು ಇನ್ವೈಡ್ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ತಗೊಂಡು ಗುಲಾಮರನ್ನಾಗಿ ಮಾರ್ತಾ ಇದ್ರು. ಅಲ್ಲಿ ಹಿಂದೂ ಗುಲಾಮ ಅಂತ ಇರಲಿಲ್ಲ. ಹಿಂದೂ ಅಂದ್ರೆ ಗುಲಾಮ ಅನ್ನುವ ಪದ ಇರಲಿಲ್ಲ. ಅಲ್ಲಿ ಎಲ್ಲ ತುರ್ಕಿ ಗುಲಾಮರು ಇದ್ರು. ಹಂಗಂತಂದು ತುರ್ಕಿ ಅವ್ರನ್ನ ಮುಸ್ಲಿಂ ಅಂದ್ರೆ ಗುಲಾಮ ಅಂತ ಅರ್ಥ ಕೊಡ್ಲಿಕ್ಕಾಗತ್ತಾ? ಅಲ್ಲಿ ಯುರೋಪಿಯನ್ ಇವರು ಸ್ಪೇನ್ ನ ಮೇಲೆ ದಾಳಿ ಮಾಡಿ, ಟರ್ಕಿಯವರು ಸ್ಪೇನ್ ನ ಮೇಲೆ ದಾಳಿ ಮಾಡಿ ಅಲ್ಲಿಯವ್ರನ್ನೂ ಗುಲಾಮರನ್ನ ಕರ್ಕೊಂಡ್ಬಂದು ಅವ್ರನ್ನೂ ಗುಲಾಮಿ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ರು. ಹಂಗಂತ ಅವ್ರನ್ನ ಕ್ರಿಶ್ಚಿಯನ್ ಗುಲಾಮರು, ಕ್ರಿಶ್ಚಿಯನ್ ಅಂದ್ರೆ ಗುಲಾಮರು ಅನ್ನುವ ಅರ್ಥವನ್ನ ನಿಘಂಟಿನಲ್ಲಿ ಸೇರಿಸಲಿಕ್ಕಾಗತ್ತೆ. ಅಲ್ಲಿಗೆ ಇವರ ವಾದ ಬಿದ್ದು ಹೋಗುತ್ತೆ. ಅದೇ ಇವರು ಅಂದ್ರೆ ಒಂದು ಮೀನಿಂಗ್ಲೆಸ್ ಆಗಿ ತಮ್ಮ ಅದೇ ಹೇಳಿದ್ನಲ್ಲ, ಅವರ ಗ್ಯಾಂಗಿಗೆ ಘಾಸಿ ಆದಾಗ ಅವ್ರಿಗೆ ಇವರು ಬ್ಯಾಂಡೇಜ್ ಹಾಕುವುದು, ಅವರು ನಗ್ನರಾದಾಗ ಅವ್ರಿಗೆ ಬಟ್ಟೆ ತೊಡಿಸುವುದು. ಈಗ ನೋಡಿ, ಲಜ್ಜಾಗೌರಿ ವಿಗ್ರಹಗಳಿದ್ದು ತುಂಬಾ ಅದಕ್ಕೊಂದು ಸಾಂಸ್ಕೃತಿಕ ಗೌರವ ಇದೆ, ಅದಕ್ಕೊಂದು ಪ್ರತೀತಿ. ಆದ್ರೆ ಲಜ್ಜಾಗೌರಿ ಅನ್ನೋದು ಯಾಕೆ ಇದೆ, ಫಲವಂತಿಕೆಯ ಅದು ಸಿಂಬಲ್ ಆಗಿ ಲಜ್ಜಾಗೌರಿ. ಈಗ ಅದಕ್ಕೆಲ್ಲ ಸೀರೆ ಉಡಿಸ್ತಾರೆ. ಹಂಗೆ ಇವರು ಕಡೆಯವ್ರದ್ದು ಯಾವಾಗ ಮಾನ ಹರಾಜಾಗಿದೆಯೋ ಆಗ ಇವರು ಅವ್ರನ್ನ ಕವರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಕವರ್ ಅಪ್ ಮಾಡ್ಕೊಳ್ಳಿಕ್ಕೆ ಇವ್ರು ಯಾವ್ದಾದ್ರು ಒಂದು ಕಂಡುಹಿಡಿತಾರೆ. ಈಗ ಇವ್ರು ಕೊಟ್ಟಿರತಕ್ಕಂತ ಉದಾಹರಣೆಗಳಲ್ಲೇ ಇವರನ್ನ ಕತ್ತರಿಸಿ ಬಿಸಾಡಬಹುದು ಇವ್ರ ವಾದವನ್ನ. ಮುಂದಿನ ಪ್ರಶ್ನೆ. ಈಗ ನಾನು ಗುಲಾಮಿ ಮಾರ್ಕೆಟ್ ಅಂತ ಬಂದ್ರು. ಗುಲಾಮಿ ಮಾರ್ಕೆಟ್ ನಲ್ಲಿ ಹಿಂದೂ ಎಂದರೆ ಗುಲಾಮ ಎನ್ನುವುದಾದರೆ, ಅದೇ ಗುಲಾಮಿ ಮಾರುಕಟ್ಟೆಯಲ್ಲಿ, ಅದೇ ಬುಖಾರಾ ಗುಲಾಮಿ ಮಾರುಕಟ್ಟೆಯಲ್ಲಿ ಮುಸ್ಲಿಂ ತುರ್ಕಿಯರನ್ನು ಗುಲಾಮರನ್ನಾಗಿ ಮಾಡ್ತಾ ಇದ್ರು. ಹಾಗೆಂದು ಮುಸ್ಲಿಂ ಈಸ್ ಈಕ್ವಲ್ ಟು ಗುಲಾಮ ಅನ್ನಲಾಗುತ್ತದೆ. ಯುರೋಪಿಯನ್ನರನ್ನು ಅಲ್ಲಿ ಗುಲಾಮರನ್ನಾಗಿ ಮಾಡ್ತಾ ಇದ್ರು. ಕ್ರಿಶ್ಚಿಯನ್ ಅಂದರೆ ಗುಲಾಮ ಅಂತ ಡೆಫಿನಿಷನ್ ಕೊಡ್ಲಿಕ್ಕಾಗತ್ತೆ? ಇಲ್ಲ, ಆಗೋದಿಲ್ಲ. ಇವರು ಮುಂದೆ ಹೇಳಿ. ಮುಂದೆ ಪರ್ಷಿಯನ್ ಕವಿಗಳಾದ ರೂಮಿ, ಹಫೀಜ್ ಅವರುಗಳು ಹಿಂದೂ ಪದವನ್ನು ಕಪ್ಪು ಬಣ್ಣ ಅಥವಾ ಮನಸ್ಸು ಕದ್ದ ಕಳ್ಳ ಎಂಬ ಅರ್ಥದಲ್ಲಿ ರೂಪಕವಾಗಿ ಬಳಸಿದ್ದಾರೆ. ಇದು ಅಂತ ಈ ಒಂದು ವಿಚಾರ ಇದೆಯಲ್ಲ, ಅದು ಏನು? ಹೌದು. ಈಗ ನೋಡಿ, ಅವರು 14ನೇ ಶತಮಾನದ ಸೂಫಿಗಳು ಇವ್ರು ಏನ್ ಹೇಳ್ತಾರೆ, ಹಿಂದೂ ಅಂದ್ರೆ ಗುಲಾಮ ಅನ್ನೋದು 12ನೇ ಶತಮಾನ. ಇವ್ರು ಹೇಳ್ದಂಗೆ 8ನೇ ಶತಮಾನದಿಂದ ಅದು ಜಾರಿ ಇರಲಿಲ್ಲ, ತಿಳಿತಾ? ಈಗ ಇವ್ರು ಹೇಳ್ತಾ ಇರೋದು ಬುಖಾರಾ ಮಾರ್ಕೆಟ್ ಅಲ್ಲಿ 11ರಿಂದ 12ನೇ ಶತಮಾನದಲ್ಲಿ ಆಗ್ತಿದ್ದು. ಅಲ್ಲಿಗೆ ಅವ್ರದ್ದು ತಪ್ಪಾಯ್ತು. ಆ ಗುಲಾಮಿ ಮಾರ್ಕೆಟ್ ಅಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಹಿಂದೂ ಅನ್ನೋದು ಗುಲಾಮ ಅಂತ ಎಕ್ಸ್ಕ್ಲೂಸಿವ್ ಆಗಿ ಉಪಯೋಗ ಆಗ್ತಾ ಇರಲಿಲ್ಲ. ಇದು ಇವರ ಕವರ್ ಅಪ್ ವಿಚಾರ ಅಲ್ಲ, ಇವರ ಮಾನವನ್ನು ಮುಚ್ಚಿಕೊಳ್ಳಲಿಕ್ಕೆ ಇನ್ನು ಹುಟ್ಟಿಸಿದ ಒಂದು ತಂತ್ರ. ಈಗ ಹೇಳ್ತಾರೆ 14ನೇ ಶತಮಾನದ ಸೂಫಿ ಕಾವ್ಯವನ್ನು ನೋಡಿ ಅಂತಾರಲ್ಲ ಇವರು. ಆ ಸೂಫಿ ಯಾರು, ಹಫೀಜ್ ಬುಖಾರಿನೋ ಶಿರಾಜಿ ಅಂತ. ಶಿರಾಜಿ ಏನು ಬರೆದಿದ್ದಾನೆ, ಅವನು ಬರೆದಿರೋದು ಯಾವ ಅರ್ಥದಲ್ಲಿ ಕಪ್ಪು ಅಂತ ಬಳಸಿದಾನೆ. ಭಾರತೀಯರು ಬಿಂದಿ ಹಚ್ಕೊಳ್ತಾರೆ, ಕಾಡಿಗೆ ಹಚ್ಕೊಂತಾರೆ, ಮತ್ತೆ ಮಸಿನ ಹಿಂಗೆ ಹಚ್ಕೊಂತೀವಿ ನಾವು. ಧೂಳ್ತಾ ಅಂತೀವಿ, ಧೂಳ್ತಾ ಹಚ್ಕೊಂತೀವಿ, ಮಸಿ ಹಚ್ಕೊಂತಾರೆ. ಇದು ದೀಪದ ಕಾಡಿಗೆ ಹಚ್ಕೊಂತಿರ್ತಾನೆ ಹಣೆಗೆ. ಹಾಗಾಗಿ ಅದಕ್ಕೆ ಅವರು ಹಿಂದೂ ಅಂದ್ರೆ ಕಪ್ಪು ಅಂತ. ಈವನ್ ಬಾಬರ್ ಇದನ್ನಲ್ಲ, ಬಾಬರ್ ನಾಮದಲ್ಲಿ ಹಿಂದೂ ಎಂದರೆ ಕಪ್ಪು ಬಣ್ಣ ಅಂತ ಅರ್ಥದಲ್ಲಿ ಬಳಸಿದಾನೆ ಹೊರತು ಇವರಿಬ್ರು ಅದನ್ನ ಗುಲಾಮ ಅನ್ನೋದನ್ನ ಬಳಸಿಲ್ಲ. ಇವ್ರು ಏನು, ಆಫ್ರಿಕನ್ ಬ್ಲಾಕ್ಸ್ ವರ್ ಗುಲಾಮ್ಸ್, ಸೊ ಹಿಂದೂಸ್ ಬ್ಲಾಕ್ ಮೀನ್ಸ್ ಗುಲಾಮ್ಸ್ ಅಂತ. ಇವರು A=B, ಆ ಅರ್ಥದಲ್ಲಿ ಗುಲಾಮ ಅಂದ್ರೆ ಗುಲಾಮ. ಹಿಂದೂ ಎಂದರೆ ಗುಲಾಮ ಎನ್ನುವ ಅರ್ಥ ಅದು ಒಂದು 1964ರಲ್ಲಿ ಕಂಪೈಲ್ ಆದಂತ ಲುಗಾತಿ ಕಿಶ್ವಾರಿ ಅನ್ನೋ ಡಿಕ್ಷನರಿಯಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಿಯೂ ಹಿಂದೂ ಗುಲಾಮ ಅಂತಂದು ಯಾಕಂತ ಇದ್ರು, ಮುಸ್ಲಿಂ ಗುಲಾಮ ಅಂತ ಇದ್ರು, ಕ್ರಿಶ್ಚಿಯನ್ ಗುಲಾಮ ಅಂತಾನು ಅಂತ ಇದ್ರು. ಆಗಿದ್ದಾಗ ಹಿಂದೂ ಅನ್ನೋದು ಹಿಂದೂ ಎನ್ನುವುದು ಅದು ಗುಲಾಮ ಪದದ
ನೇರ ಅರ್ಥ ಅಲ್ಲ. ಅರ್ಥ. ಸೊ ಇನ್ನು ಈಗ ಇವರೇನು ಓಕೆ. ಕವಿ ಹೇಳ್ತಾರಲ್ಲ, ಕಪ್ಪು ಮಚ್ಚೆ, ಕಾಡಿಗೆ, ಬಿಂದಿ ಎಂಬ ಅರ್ಥದಲ್ಲಿ ಸೌಂದರ್ಯವನ್ನ ವರ್ಣಿಸಲಿಕ್ಕೆ ಆತ ಹಿಂದೂ ಅನ್ನೋ ಪದವನ್ನ ಬಳಸಿದಾನೆ. ಅದನ್ನ ಬಿಟ್ರೆ ಅದನ್ನ ಅವರೇ ಹೇಳ್ತಾರೆ ರೂಪಕವಾಗಿ ಬಳಸಿರೋದನ್ನ ಯಾರಾದ್ರೂ ನೇರವಾಗಿ ಇದ್ರ ಅರ್ಥ ಗುಲಾಮ ಅನ್ನಕ್ಕಾಗತ್ತೆ? ನೆಗೆಟಿವ್ ಮೀನಿಂಗ್ ಅಲ್ಲಿ ತಗೊಳಕ್ ಆಗೋದಿಲ್ಲ. ಆಗಲ್ಲ. ಈಗ ಈಗ ನೋಡಿ, ಇವ್ರು ಹೇಳೋ ಅರ್ಥದಲ್ಲೇ ಹೇಳ್ಬೇಕಪ್ಪ ಅಂದ್ರೆ, ಬಸವಣ್ಣವರು ಒಂದು ವಚನವನ್ನು ಬರೆದಿದ್ದಾರೆ. ಯಾವ ವಚನ ಅಂದ್ರೆ, ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆನೆವಳು, ವಚನದಲ್ಲೊಬ್ಬನ ನೆರೆವಳು, ಕೂಡಲ ಸಂಗಮ ದೇವ ಇಂತಹವಳ ತನುವೊಂದಾಸೆ ಮನವೊಂದಾಸೆ ಮಾತೊಂದೆಸೆ ಈ ಇಂತಹವಳ ತನುವೊಂದೆಸೆ ಮನವೊಂದೆಸೆ ಮಾತೊಂದೆಸೆ ಈ ಮಾನಸ ಗಳ್ಳಿಯ ನನ್ನವಳೆಂದು ನಂಬುವ ಕುರಿ ನರರ ನೇನೆಂಬೆನಯ್ಯ ಅಂತ ಬಸವಣ್ಣ ವಚನ ಬರೆದಿದ್ದಾರೆ. ಇವ್ರು ಹೇಗೆ ಅದು ಹೇಳಿದ್ರಲ್ಲ, ಸೂಫಿ ಕಾವ್ಯದಲ್ಲಿ ಹಿಂದೂ ಅಂತ ಬಳಸಿರೋದ್ರಿಂದ ಅದು ಕಪ್ಪು, ಅದು ಗುಲಾಮ ಸಂಕೇತ ಅಂತ, ಅದೇ ಅರ್ಥದಲ್ಲಿ ಈ ಬಸವಣ್ಣನ ವಚನದಲ್ಲಿ ಬಸವಣ್ಣ ನನ್ನವಳು ಅಂತ ವರ್ಣಿಸಿದಂತಾನೆ. ಅಂದ್ರೆ ನನ್ನವಳು ಅಂದ್ರೆ ಯಾರು? ಗಂಗಮ್ಮ ಇರಬೇಕು, ಇಲ್ಲ ನೀಲಮ್ಮ ಇರಬೇಕು. ಸೊ ಗಂಗಮ್ಮ, ನಾವು ಡಿಕ್ಷನರಿನಲ್ಲಿ ಗಂಗಮ್ಮ / ನೀಲಮ್ಮ ಈಕ್ವಲ್ ಟು ಕಳ್ಳಿ, ಆಸೆ ಬುರುಕಿ, ಹಾದರಗಿತ್ತಿ, ಮತ್ತು ಇದರಲ್ಲಿ ಬಸವಣ್ಣ ಎಂದರೆ ಕುರಿಮಾನವ, ದಕ್ಷ ಬ್ರಹ್ಮ ಅಂತ ವರ್ಣಿಸ್ಲಿಕ್ಕಾಗತ್ತೆ. ಅದೇ ರೀತಿ ಈ ವಚನದಲ್ಲಿ ಬಸವಣ್ಣನು ಅವನ ಪತ್ನಿರಲ್ಲ, ಸಾಮಾನ್ಯವಾಗಿ ಎಲ್ಲರ ಪತ್ನಿರು ಅಂತ ಸಾಮಾನ್ಯೀಕರಿಸಿ ಹೇಳಿದ್ರೆ, ಪತ್ನಿ ಈಸ್ ಈಕ್ವಲ್ ಟು ಕಳ್ಳಿ, ಆಸೆ ಬುರುಕಿ, ಹಾದರಗಿತ್ತಿ ಅಂತ ವರ್ಣಿಸಿ, ಪತಿ ಅಂದ್ರೆ ಕುರಿಮಾನವ, ದಕ್ಷ ಬ್ರಹ್ಮ ಅನ್ನೋ ಅರ್ಥವನ್ನ ಡಿಕ್ಷನರಿನಲ್ಲಿ ಬರೆಯಕ್ಕಾಗತ್ತೆ. ಎಂತ ಫೂಲಿಶ್ ಥಾಟ್ ಇದು ಅಲ್ವಾ? ದಟ್ಸ್ ಇಟ್. ಇಷ್ಟಕ್ಕೆ ನನ್ನ ಕೇಸ್ ಕ್ಲೋಸ್. ಇವ್ರದ್ದು ಏನ್ ಕೇಸ್ ಇದೆಯಾ ಇದು ಕ್ಲೋಸ್, ಡಿಸ್ಮಿಸ್ಡ್. ಇನ್ನು ಆರ್ಗ್ಯುಮೆಂಟ್ಗೆ ಇನ್ನೇನಿದೆ ಇವ್ರನ್ನ ಇತಿಹಾಸದ ಕುತ್ತಿಗೆಯನ್ನು ಹಿಡಿದು ಕೇಳಿದ್ರೆ 8ನೇ ಶತಮಾನ ಅಂದಿದ್ದನ್ನ 14ನೇ ಶತಮಾನಕ್ಕೆ ತಗೊಂಬಂದು ಸೂಫಿ ಕವಿ ಬಳಸಿದಾನೆ ಅಂತಾರೆ. ಆಮೇಲೆ ಹೇಳ್ತಾರೆ ಗುಲಾಮ್ರು ಮಾರ್ಕೆಟ್ 8ನೇ ಶತಮಾನದಲ್ಲಿ ಎಲ್ಲಿತ್ತು, ಆಗಿದ್ದು 11ರಿಂದ 12ನೇ ಶತಮಾನ, 4 ಶತಮಾನನೇ ಜಂಪ್ ಹೊಡಿಸ್ತಾರೆ. ಹೀಗೆ ಕುತ್ತಿಗೆ ಹಿಡಿದು, ಆಯ್ತಪ್ಪ ನೀವು ಸೂಫಿ ಕಾವ್ಯದಲ್ಲಿ ಹೇಳಿದ್ರಲ್ಲ, ಈ ಬಸವಣ್ಣನೇ ಹಿಂಗೆ ಬಿಟ್ಟಿದ್ದಾನೆ, ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆನೆವಳು, ವಚನದಲ್ಲೊಬ್ಬನ ನೆರೆವಳು, ಕೂಡಲ ಸಂಗಮ ದೇವ ಇಂತಹವಳ ತನುವೊಂದೆಸೆ ಮನವೊಂದೆಸೆ ಮಾತೊಂದೆಸೆ ಈ ಮಾನಸ ಗಳ್ಳಿಯ ನನ್ನವಳೆಂಬುದು ನಂಬುವ ಕುರಿ ನರರ ನೀರೆಂಬೆನಯ್ಯ ಅಂತ ಕೇಳಿದಾಗ ನಿಮ್ಮಲ್ಲಿ ಎಂತಹ ರೋಷ ಹುಟ್ಟಬೇಕು? ಅದನ್ನೇ ನೇರವಾಗಿ ನಾವು ಅರ್ಥನ ನಿಘಂಟಿನಲ್ಲಿ ಸೇರ್ಸಕ್ ಹೋದ್ರೆ ನಮ್ಗೆ ಯಾರಾದ್ರೂ ಚಪ್ಪಲಿ ತಗೊಂಡು ಹೊಡಿತಾರೆ. ಗಂಗಮ್ಮ ನೀಲಮ್ಮ ಅಂದ್ರೆ ಕಳ್ಳಿ ಹಾದ್ರಗಿತ್ತಿ ಅಂತೀಯ, ನಾವು ಬೋಳಿ ಮಗನೆ ಅಂತ ಹೊಡಿಯಲ್ವಾ? ಅದೇ ಇವ್ರು ಇಂತಹ ಕುತಂತ್ರವನ್ನ ಮಾಡಿದ್ರೆ ಇದಕ್ಕೆ ನೀವೇನು ಉತ್ತರ ಕೊಡಬೇಕು? ಅದನ್ನ ನೀವು ಯೋಚನೆ ಮಾಡಿ. ಕರೆಕ್ಟ್. ಅದು ಬಾಲಿಶ ಆಗ್ತದೆ. ಅದನ್ನ ಕಲ್ಪನೆನ ಅದು ಯಾವ್ದ್ರ ಸಲುವಾಗಿ ಹೇಳ್ತಾ ಇದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಉರುಳುತ್ತಿರುವವನಿಗೆ ಹುಲ್ಲು ಕಡ್ಡಿ ಹೆಸರು. ಯಾರಾದ್ರೂ ಬೀಳ್ತಾ ಇದ್ದವನು ಹೆಂಗ ನಿಂತ್ರೆ ಸಾಕು ಅಂತ ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ಹಿಡಿದು ಎಳಕಂತಾರೆ. ಹಂಗಾಗಿ ಇವ್ರು 8ನೇ ಶತಮಾನ 11ನೇ ಶತಮಾನ ಬುಖಾರಾ ಸ್ಲೇವ್ ಮಾರ್ಕೆಟ್, ಆಮೇಲೆ ಶಿರಾಜಿ ಬಿಟ್ರು, ರೂಮಿ ಗೀಮಿ ಎಲ್ಲರನ್ನೂ ತಗೊಂಬಂದ್ರು. ಅವರೆಲ್ಲ ವರ್ಣಿಸಿದ್ದೇನು? ಅವರು ಹಿಂದೂ ಅಂದ್ರೆ ಗುಲಾಮ, ಕಳ್ಳ ಅನ್ನುವ ಅರ್ಥದ ಅವರು ನನ್ನ ಮನಸ್ಸನ್ನು ಕದ್ದ ಕಳ್ಳ ಅಂತಂದು ವರ್ಣಿಸ್ತಾರೆ. ಮನಸ್ಸನ್ನ ಕದ್ದ ಕಳ್ಳ ಗುಲಾಮನೆ. ಮನಸ್ಸನ್ನು ಕದ್ದು ಮನಸ್ಸನ್ನು ಗೆದ್ದವನು ಅವನು ಚಕ್ರವರ್ತಿ ಅನ್ಬೇಕು. ಗುಲಾಮ ಅಂತ ಯಾಕಂತಾರೆ? ಇದು ವೆರಿ ಸಿಲ್ಲಿ. ಇವರು ಶಿರಟ್ಟಿ ಮಠದ ಒಂದು ಸಿಲ್ಲಿಯಸ್ಟ್ ಆರ್ಗ್ಯುಮೆಂಟ್ ಇವ್ರದ್ದು ನೋಡ್ತಾ ಬಂದಿದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡೋಕ್ ಹೋಗಲ್ಲ ನೇರವಾಗಿ. ಮುಂಚೆ ಕೊಟ್ಟಿದ್ದೆ, ನೇರವಾಗಿ ಅವ್ರಿಗೆ ಕೊಟ್ಬಿಟ್ಟು ಹೇಳ್ಬಿಡ್ತೀನಿ, ನಿಮ್ಮ ವಚನ ವ್ಯಾಖ್ಯಾನವೇ, ನೀವು ವಚನಗಳನ್ನ ವ್ಯಾಖ್ಯಾನಿಸಲಿಕ್ಕೆ ಅನರ್ಹರು. ನಿಮ್ಮಂತವರು ಬಸವಣ್ಣನಿಗೆ ಅವಮರ್ಯಾದೆ ಮಾಡ್ತಾ ಇದ್ರಿ. ನೀವು ದಯವಿಟ್ಟು ಇವರೆಲ್ಲರಿಂದ ವಚನ ಹೇಳೋದನ್ನ ಬ್ಯಾನ್ ಮಾಡಿಸ್ಬೇಕು. ಇವರಿಂದ ಬಸವಣ್ಣ ಶರಣ ವಚನ ಅನ್ನೋದನ್ನ ಇವರಿಂದ ಬ್ಯಾನ್ ಮಾಡಿಸ್ಬೇಕು. ದೇ ಆರ್ ಟೋಟಲಿ ಅನ್ಕ್ವಾಲಿಫೈಡ್. ಕರೆಕ್ಟ್. ನೀವು ಹೇಳ್ತಾ ಇರೋ ಒಂದು ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಅರ್ಧಂಬರ್ಧ ಕಲ್ತವ್ರು LKG ಡ್ರಾಪ್ ಔಟ್ ಆದಂಗಾಗಿದೆ. ಎಕ್ಸಾಕ್ಟ್ಲಿ ಹೇಳ್ತಿದ್ದೀನಲ್ಲ. ಇವರು ಸೂಫೀಸ್ ಅಂತ ರೂಮಿ ಗೀಮಿ ಅಂತಾರೆ. ಅಲ್ಲಿ ಅವ್ರು ಹೇಳಿದ್ರೆ ನನ್ನ ಮನಸ್ಸನ್ನ ಕದ್ದ ಕಳ್ಳ ಅಂದ್ರೆ ಏನ್ ಅರ್ಥ? ಹಿಂದೂ ಅಂದ್ರೆ ಗುಲಾಮನೆ.
ಅದನ್ನ ತಗೊಂಡೋಗ್ಬಿಟ್ಟು ಇವ್ರು ಹೇಳ್ತಾರೆ ಇದು ತಲೆ ಶತಮಾನಗಳಿಂದ ಈ ಅರ್ಥ ಇತ್ತು, ಅದನ್ನ ಇಂಥದನ್ನ ಡಿಕ್ಷನರಿಲಿ ಸೇರಿಸಿದ್ದಾರೆ, ಡಿಕ್ಷನರಿಲಿ ಹಂಗೆಲ್ಲ ಸೇರ್ಸಕ್ ಬರಲ್ಲ ಅಂತ ಇವರೇ ಡಿಕ್ಷನರಿ ಚೇರ್ಮನ್, ಬೋರ್ಡ್ ಇರುತ್ತಲ್ಲ ಡಿಕ್ಷನರಿ ಮಾಡೋ ಚೇರ್ಮನ್, ಅದ್ರ ಚೇರ್ಮನ್ ಇವರೇ ಆಗಿದ್ರೇನೋ. ಆವಾಗ ಈ ಲುಗಾತಿ ಡಿಕ್ಷನರಿ ಬಂತಲ್ಲ, ಅದು 1964, ಅದಕ್ಕಿಂತ ಮುಂಚೆದಲ್ಲ ಅದು. ಅದರಲ್ಲಿ ಇವರು ಸೇರಿಸಿರೋದನ್ನ ಇವರೇ ಬೋರ್ಡ್, ಡಿಕ್ಷನರಿ ಬೋರ್ಡ್ ಅಧ್ಯಕ್ಷರಾಗಿದ್ರು ಅನ್ನೋ ರೀತಿ ಅದನ್ನ ಪರಿಶೀಲಿಸಿ ನೋಡಿ. ಅಲ್ರಿ, ಈಗ ನೀವು ಟೆಕ್ಸಸ್ ಅಂತಾನೆ ಇರೋದು, ದ ಸಿಂಪ್ಸನ್ಸ್ ಅಂತ ಟಿವಿ ಬರ್ತಾರ ನೋಡಿದಿರ, ಬೇಕಾದ ವೆರಿ ಫೇಮಸ್. ಅದರಲ್ಲಿ ಢಾ ಮೇ ಅನ್ನೋ ಪದಗಳನ್ನ ಆಕ್ಸ್ಫರ್ಡ್ ಡಿಕ್ಷನರಿ ಸೇರಿಸಿದ್ದಾರೆ. ಅದೇನು ಶತಮಾನದಿಂದ ಇದ್ದಂತ ಪದಗಳ. ಇವ್ರು ಅದನ್ನ ಪ್ರಶ್ನೆ ಮಾಡಿದ್ರೆ ಆಕ್ಸ್ಫರ್ಡ್ ಬೇರೆ ಅದು ಬೇರೆ ಅಂತಾರೆ. ಲುಗಾತಿ ಶಿಕಾರಿ ಏನ್ ಇದು ಬಸವಣ್ಣ ಕ್ರಿಯೇಟ್ ಮಾಡಿದ್ದ, ಇವ್ರು ಬಸವ ಭಕ್ತರಲ್ಲ. ಇಲ್ಲ, ಈಗ ಇವ್ರು ಹೇಳ್ತಾರಲ್ಲ, ಇವರು ಸ್ವಾಮಿ ಯಾರೋ ಒಬ್ರು ಸಾಣೆಹಳ್ಳಿ ಅನ್ನೋರು ಒಬ್ರು ಇದಾರಲ್ಲ, ಅವ್ರು ಹೇಳ್ತಾರಲ್ಲ, ಮುಸ್ಲಿಮ್ರು ನಾವು ಲಿಂಗಾಯತರು ಎಲ್ಲ ಒಂದೇ ಅಂತ. ಸೊ ಹಂಗಾಗಿ ಇವರು ಲುಗಾತಿ ಶಿಕಾರಿಯ ಡಿಕ್ಷನರಿ ಚೇರ್ಮನ್ ಆಗಿ ಡಿಸೈಡ್ ಮಾಡಿದ್ರೆ. ಸೊ ದಿಸ್ ಈಸ್ ಅಟ್ಟರ್ ಬಸವ ಬುಲ್ಶೆಟ್. ಇವ್ರು ಬಸವಣ್ಣನ ಹೆಸರನ್ನ ಬುಲ್ಶಿಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಲೇಖನ, ಈ ಉದಾಹರಣೆಗಳೇ ಸಾಕ್ಷಿ. ಇದಕ್ಕೆ ಯಾವುದೇ ಒಂದು ನಾನು ಬರೆದಂತ ಲೇಖನಗಳಿಗೆ ಯಾವುದೇ ಪ್ರತಿರೋಧ ಬರ್ತಾ ಇಲ್ಲ. ಯಾರೋ ಒಬ್ಬ ಬರ್ದಿದನಲ್ಲ ಅಟ್ಲೀಸ್ಟ್ ಫೇಸ್ಬುಕ್ ಅಲ್ಲಿ ಅನ್ನೋ ಒಂದು ಕಕ್ಕುಲಾತಿಯಿಂದ ಇದು ಪಬ್ಲಿಷ್ ಆಗಿರ್ತಕ್ಕಂಥ ಆರ್ಟಿಕಲ್. ಇದನ್ನ ನಿಜವಾಗ್ಲೂ ಹೀಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಏನಿದೆ? ಉತ್ತರ ಕಂಡ್ಕೊಂಬನ್ನಿ ಅವ್ರ ಹತ್ರ. ಅವ್ರು ಬರೀಲಿ. ಈಗ ಬಾಬರ್ನಾಮದಲ್ಲಿ ಅವನು ಕಪ್ಪು ಬಣ್ಣ ವರ್ಣಿಸ್ಲಿಕ್ಕೆ ಹಿಂದೂ ಹೊಂದಿದ್ದಾನೆ. ಇವರೇ ಕೊಟ್ಟ ಸೂಫಿ ಕವಿ ಅದನ್ನ ನನ್ನ ಮನಸ್ಸನ್ನು ಕದ್ದ ಕಳ್ಳ ಮತ್ತು ಕಪ್ಪು ಬಣ್ಣ ಕಾಡಿಗೆ ಬಿಂದಿ ಹಚ್ಕೊಂತಾರೆ, ಅದಕ್ಕೋಸ್ಕರ ಅವ್ರು ಬಳಸ್ತಾ ಇದ್ರು. ಆಮೇಲೆ ಇದರಲ್ಲಿ ಈ ಸಿದ್ದರಾಮ್ ಬೆಲ್ದಾಳ್ ಅವ್ರ ಬಗ್ಗೆ ಏನೋ ಬರೆದಿದಾರಲ್ಲ, ಇವರು ಏನಂತ ಹಾಕಿದಾರೆ ಅವ್ರು ಏನ್ ಹೇಳ್ತಾರೆ? ಸಿದ್ದರಾಮ್ ಬೆಲ್ದಾಳ್ರು ಭಾರಿ ದೊಡ್ಡ ಶರಣರು, ಅವರು ಭಾರಿ ಸಾಧನೆ ಮಾಡಿದ್ರೆ. ಅವ್ರ ಸಾಧನೆ ಎಲ್ಲ ನನ್ನ ಲೇಖನದಲ್ಲಿ ವರ್ಣಿಸ್ಬಿಟ್ಟು ಈಗಲ್ಲ, ನೀವೀಗ ಬೆಂಗಾಲಿನಲ್ಲಿ ರವಿ ಅನ್ನೋದನ್ನ ರಬಿ ಅಂತಾರೆ, ಹೌದಾ? ತಮಿಳಿನಲ್ಲಿ ಹಂಜ್ ಅನ್ನೋದನ್ನ ಬಿನಯ್ ಅಂತಾರೆ. ಅದೇ ರೀತಿ ಹಂಜ್ ಅನ್ನೋದನ್ನ ಗಂಜ್ ಅಂತಾರೆ ತಮಿಳಲ್ಲಿ. ಆಗ ನೀನು ಹಿಂದೂ ಪದವನ್ನ ವೇದಗಳಲ್ಲಿ ಹುಡುಕೋದಾದ್ರೆ ಹಿಂದೂ ಅಂತ ಯಾಕೆ ಹುಡುಕ್ತೀಯ? ನನ್ನಲ್ಲಿ ನಾ ಸಿ ಬರಿತೀನಿ, ಸಿಂಧು ಅಂತ ಹುಡುಕು. ಅದರಲ್ಲಿ ಆವಾಗ ನಿಮ್ಗೆ ನದಿ ಸ್ತುತಿ ಶ್ಲೋಕ ಋಗ್ವೇದದಲ್ಲಿ ಸಿಗುತ್ತೆ, ಅದರಲ್ಲಿ ಸಿಂಧು ಪದ ಅನ್ನೋದು ಸಿಗುತ್ತೆ. ಸೊ ಇವರು ಆಮೇಲೆ ಅದು ಧಾರ್ಮಿಕವಾಗಿ ಹಿಂದೂ ಪದ ಬಳಕೆ ಆಗಿಲ್ಲ ಅಂತ ನಾನು ಹೇಳಿದ್ದೀನಿ. ಅದನ್ನ ಬಳಸ್ತಾನೆ ಅವನು ಪ್ರಪ್ರಥಮವಾಗಿ. ಈ ಮುಸ್ಲಿಂ ಇನ್ವೇಷನ್ ಬಂದ ಮೇಲೆ ಅವ್ರ ಜೊತೆ ಬಂದಂತ ಅಲ್-ಬರುನಿ ಬಹುದೊಡ್ಡ ಪಂಡಿತ, ನಾನು ಅತ್ಯಂತ ಗೌರವವಾಗಿ ಕಾಣತಕ್ಕಂಥ ಪಂಡಿತ ಅಲ್-ಬರುನಿ, ಅವನು ಸ್ಪಷ್ಟವಾಗಿ ಬರೆದಿದ್ದಾನೆ. ಏನಂತ? ಮುಸ್ಲಿಂ ಅಲ್ಲದವರು ಎಲ್ಲರೂ ಹಿಂದೂ ಧರ್ಮೀಯರು ಅಂತ ಬರೆದಿದ್ದಾನೆ. ಅವನು ಧರ್ಮೀಯರು ಅಂತಂದು ಯಾವಾಗ ಅಂದ್ರೆ, ನಾನು ಹೇಳ್ತಾ ಇಲ್ಲ ಹಿಂದೂ ಅನ್ನೋದು ಧರ್ಮ ಆಗಿತ್ತು ಅಂತ. ನಾನು ಹೇಳ್ತಾ ಇರೋದೇನು, ಹಿಂದೂ ಅನ್ನುವುದನ್ನ ಧರ್ಮಕ್ಕೆ ಸರಿಯಾಗಿ ಪದವನ್ನ ಬಳಸ್ತವನು ಅಲ್-ಬರುನಿ. ಅಲ್ಲಿಂದ ಹಿಂದೂ ಅನ್ನೋದು ಒಂದು ಧಾರ್ಮಿಕ ಪದ ಆಯ್ತು. ಅದನ್ನ ಇವರು ಅರ್ಥ ಆಗಿಲ್ಲ, ಅರ್ಥ ಆದ್ರೂ ಜಾಣ ಮರೆವು ಇವ್ರದ್ದು ಜಾಣ. ಯಾಕಂದ್ರೆ ಅವ್ರು ಬೆತ್ತಲಾಗಿರೋ ಅವ್ರ ಗುಂಪಿಗೆ ಬಟ್ಟೆ ಉಡ್ಸೋದ್ರಲ್ಲಿ ಇದಾರ ಅವರು. ಅಲ್ಲ, ಅಲ್-ಬರುನಿಗೆ ಕ್ರಿಶ್ಚಿಯನ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ಅವನಿಗೆ ಕಂಡಿದ್ದೇನು ಮುಸ್ಲಿಮ್ರ ದೇಶ, ಈಗ ಇನ್ನು ಮುಸ್ಲಿಂ ಅಲ್ಲದವ್ರ ಗೊತ್ತಾಗಲ್ಲ. ಅದು ಅಲ್ಲಿಗೆ ಹೋಗ್ಬೇಡಿ. ಮುಸ್ಲಿಂ ಅವರಿಗೆ ಬೇಕಾದಷ್ಟು ಕ್ರಿಶ್ಚಿಯಾನಿಟಿ ಬಗ್ಗೆ ಗೊತ್ತಿತ್ತು. ಕ್ರಿಶ್ಚಿಯಾನಿಟಿ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಬಂದು 1000 ವರ್ಷ ಆಗಿತ್ತು, 10 ಶತಮಾನಗಳು ಆಲ್ರೆಡಿ ಆಗೋಗಿತ್ತು. ಹಾಗಾಗಿ ಅಲ್-ಬರುನಿಗೆ ಭಾರಿ ಪರಿಚಯ ಇತ್ತು. ಅದಕ್ಕೆ ಮುಂಚೆ ತುರುಕರು ಏನ್ ಸ್ಪೇನ್ ದೇಶನ ಆಕ್ಯುಪೈ ಮಾಡಿದ್ರು, ಅವರಿಗೆಲ್ಲ ಕ್ರಿಶ್ಚಿಯಾನಿಟಿಯ ಪರಿಚಯ ಬಹಳ ಚೆನ್ನಾಗಿದೆ. ಅಲ್-ಬರುನಿ ಅವನೊಬ್ಬ ಬಹುದೊಡ್ಡ ಪಂಡಿತ. ಅಂತಹ ಪಂಡಿತ ಹಿಂದೂ ಅನ್ನುವುದನ್ನ ಧಾರ್ಮಿಕ ಪದವಾಗಿ ಪ್ರಪ್ರಥಮವಾಗಿ ಬಳಸಿ ಅಲ್ಲಿಂದ ಹಿಂದೂ ಅನ್ನೋದು ಧಾರ್ಮಿಕ ಪದ ಆಯ್ತು ಅಂತ ನಾನು ಹೇಳಿದ್ದೀನಿ ಹೊರತು ನಾನೊಬ್ಬ ಹಿಂದೂ, ಇವ್ರು ನನ್ನ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನೊಬ್ಬ RSS, ನಾನೊಬ್ಬ ಹಿಂದೂ ಅಂತ. ನಾನು ಹಿಂದೂನೂ ಅಲ್ಲ, ವೀರಶೈವನೂ ಅಲ್ಲ, ಲಿಂಗಾಯತನೂ ಅಲ್ಲ. ನಾನೊಬ್ಬ ಪರಮ ನಾಸ್ತಿಕ. ನಾನೇ ದೇವರು, ನಾನೇ ಮಾರ್ಗ, ನನ್ನ ಅರಿವೇ ಗುರು. ತಿಳಿತಾ? ನನಗೆ ಯಾವ ಅಜೆಂಡಾನೂ ಇಲ್ಲ. ಇವರಲ್ಲಿ ಅಜೆಂಡಾ ಇದೆ. ಇವ್ರನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಅವ್ರು ಹೀಗೆ ಹಿಂದೂ ಧರ್ಮನ ಅವಹೇಳಿಸ್ತಿದ್ದಾರೆ. ಅವ್ರು ಹಿಂದೂ ಧರ್ಮ ಅವಹೇಳಿಸ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ,
ಆದ್ರೆ ಇತಿಹಾಸವನ್ನ ಹಿಂಗೆ ತಿರುಸ್ತಾ ಇದ್ದಾರೆ. ಈ ರೀತಿ ತಿರುಚೋದು ತಪ್ಪು. ಇದು ಯಾವ್ದೋ ಬೆಲ್ದಾಳ ಶರಣ ಇರ್ಲಿ, ಸಾಣೆಹಳ್ಳಿ ಶ್ರೀ ಇರ್ಲಿ, ಇಲ್ದಿದ್ರೆ ಆ ಜಗದೇವಪ್ಪ ಪಾಟೀಲ್ ಇರ್ಲಿ, ಯಾರೇ ಆಗಲಿ ಇತಿಹಾಸವನ್ನ ತಮ್ಮ ಸುಳ್ಳು ವ್ಯಾಖ್ಯಾನದಿಂದ ವರ್ಣಿಸಿದ್ರೆ, ಅದನ್ನ ಅವಮಾನಿಸಿದ್ರೆ, ಅದನ್ನ ಸುಳ್ಳನ್ನ ಸತ್ಯ ಅಂತ ಮಾಡ್ಲಿಕ್ಕೆ ಹೋದ್ರೆ ಅದು ಗೋಬೆಲ್ಸ್ ತಂತ್ರ. ಇದು ಇವರ ಗೋಬೆಲ್ಸ್ ತಂತ್ರ. ಇವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ವೇಷ ಹಾಕೊಂಡು ಗೋಮುಖ ವ್ಯಾಘ್ರರು ಇವರೆಲ್ಲ, ಇವರು ಗೋಮುಖ ವೇಷ ಹಾಕೊಂಡ್ಬಿಟ್ಟು ಅವರ ವ್ಯಾಘ್ರಗಳನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋ ಒಂದು ಪ್ರಯತ್ನ ಇದು ಶಿರಹಟ್ಟಿ ಮಠದ್ದು. ಇದೇ ಫಸ್ಟ್ ಅಲ್ಲ, ಇದಕ್ಕೆ ಮುಂಚೆನೂ ಅವ್ರು ಕೆಲವು ಲೇಖನಗಳು ಬರೆದಿದ್ರೆ ಅವು ಎಲ್ಲ ಇದೇ ರೀತಿಯ ಉರುಳುತ್ತಿರೋನ್ಗೆ ಹುಲ್ಲು ಕಡ್ಡಿ ಆಸರೆ ಅನ್ನುವಂತ ಲೇಖನ. ಮತ್ತೆ ಓಕೆ ಹೇಗಿದೆ? ಓಕೆ ಆಗ್ಲಿ. ಇವತ್ತು ಈಗ ನಮಗೆ ನಿಮ್ಮ ಶಿಕಾಗೋನಲ್ಲಿ ಕ್ಲಾರಿಫಿಕೇಶನ್ ತುಂಬಾ ನಮಗೆ ಬಿಸಿ ಇದೆ, ಹಾಟ್ ಸಮ್ಮರ್. ಸೊ ಅದಕ್ಕೆ ಹಾಟ್ ಟಾಪಿಕ್ ನ ಎತ್ತಿ ನನ್ನನ್ನ ಎಲ್ಲಿ ಒತ್ತಬೇಕು ಅಲ್ಲಿ ಒತ್ತಿದ್ರಿಂದ ನಾನು ಬಸವಣ್ಣನಷ್ಟೇ, ಶರಣರಷ್ಟೇ ಗಣಾಚಾರ ರೋಷದಿಂದ ಇವರ ಮೇಲೆ ಮಾತಾಡಿದ್ದೇನೆ. ಬಟ್ ನಾನು ಮಾತಾಡ್ಬೇಕಾಯ್ತು. ಮಾತಾಡ್ಲೇಬೇಕು. ಆದ್ರೆ ಈಗ ನೀವು ಕೊಟ್ಟಿರೋ ಕ್ಲಾರಿಟಿ ಅವರಿಗೆ ಮುಟ್ಟುತ್ತದೆ ಅಂತ ನಾನು ಅವ್ರಿಗೆ ಬಯಸ್ತೀನಿ. ಅವ್ರಿಗೆ ಮುಟ್ಟಿ ಯಾವಾಗಲೂ ಆಗೋದೆ. ಅವ್ರು ಮುಟ್ಟಿ ನೋಡಿಕೊಂಡು ಏನಾದ್ರೂ ಉಳಿದಿದೆಯಾ ನಮ್ಮ ಮರ್ಯಾದೆ ಅಂತ ಮುಚ್ಕೊಳ್ಳಿಕ್ಕೆ ಅವ್ರಿಗೆ ಇದನ್ನೆಲ್ಲ ಮಾಡ್ತಾ ಇದ್ರೆ ಹೊರತು ಅವ್ರಿಗೆ ಎಲ್ಲಿ ಮುಟ್ಟಬೇಕು, ಎಲ್ಲಿ ತಟ್ಟಬೇಕು ಅದೆಲ್ಲ ಆಗೋಗಿದೆ. ಅಲ್ಲ, ನಂದೊಂದು ಕ್ಯೂರಿಯಾಸಿಟಿಗೆ ನಿಮಗೆ ಒಂದು ಹಾ, ಪ್ರಶ್ನೆ. ಇಷ್ಟೊಂದು ಇತಿಹಾಸದ ಜ್ಞಾನವನ್ನ ನೀವು ಹೇಗ್ ಪಡ್ಕೊಂಡ್ರಿ? ಕುತೂಹಲ ಮತ್ತೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ, ಆದ್ರೂ ಒಂದು ಸಂಕ್ಷಿಪ್ತ ಕೊಡಿ. ಕುತೂಹಲ ನೋಡಿ. ನಾನೊಬ್ಬ ವಿಜ್ಞಾನಿ ಅಲ್ಲ, ನಾನೊಬ್ಬ ಪಂಡಿತ ಅಲ್ಲ, ನಾನೊಬ್ಬ ಪಾಮರ ಅಲ್ಲ, ನೀವ್ ಹೇಳ್ದಂಗೆ ನಾನು ಸಾಹಿತಿನೂ ಅಲ್ಲ, ಏನೂ ಅಲ್ಲ. ನಾನೊಬ್ಬ ಕುತೂಹಲಿ. ನನಗೆ ಈ ಒಂದು ವಿಷಯ, ಯಾವ್ದಾದ್ರು ಒಂದು ವಿಷಯದ ಮೇಲೆ ಇಂಟ್ರೆಸ್ಟ್ ಇಂದ ಅದ್ರ ಬಗ್ಗೆ ಕುತೂಹಲ ಪಟ್ಟು ಅದರದ್ದು ಏನಿದೆ ಅದ್ರ ಆಳಕ್ಕೆ ಕೇಳಿದು, ಓ ಇದು ಹೀಗೆ 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 ಅಂತ ತಿಳಿದುಕೊಳ್ಳೋದು ನನ್ನ ಒಂದು ಹವ್ಯಾಸ. ಈ ಹವ್ಯಾಸ ಬಲದಿಂದ ನಾನು ಇತಿಹಾಸನ, ಅದರಲ್ಲೂ ಹುಯೆನ್ ಸಾಂಗ್ನ ಮಹಾಪಯಣ ಅಲ್ಲಿಂದ ಶುರುವಾಯಿತು. ಅಂತಹ ಹುಯೆನ್ ಸಾಂಗ್ ನಮ್ಮ ಭಾರತದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾನೆ ಅಂದ್ರೆ, ಆ ಸ್ಪಷ್ಟತೆಯನ್ನ ಕಂಡು ನಮ್ಮ ಯೂನಿವರ್ಸಿಟಿಯ ಇವರೇ ಹೇಳ್ತಾರಲ್ಲ, ಸಂಶೋಧನಾ ಪಿತಾಮಹ ಕಲಬುರ್ಗಿ, ಅವರು ಮಾಡಿದಂತ ಸಂಶೋಧನೆಗಳನ್ನ ಪುಟದಿಂದ ಪುಟಕ್ಕೆ ರದ್ದಾಗುತ್ತೇವೆ ಅಂತ ಸಾಬೀತು ಮಾಡಿದ್ದೇನೆ. ಅಂದ್ರೂ ಇವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ಅದು ಸಾಬೀತು ಮಾಡೋದು ಕಾಣದೇ ಇಲ್ಲ. ಯಾಕಂದ್ರೆ ಇವರು ಕಣ್ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಬಸವ, ಒಂದು ಕಡೆ ಶರಣ, ಹಿಂಗೆ ವಚನ ಇದನ್ನ ಇಟ್ಕೊಂಡು ಕೂಪ ಮಂಡೂಕಗಳಾಗಿದ್ರೆ ಇವ್ರಿಗೆ ಅದೆಲ್ಲ ಅರ್ಥನೇ ಆಗಲ್ಲ. ಅವ್ರು ಕಲಬುರ್ಗಿಯ ಈಗ ಪುಟದಿಂದ ಪುಟಕ್ಕೆ ರದ್ದಾಗ್ತಾ ಇದಾವೆ ಅಂತ ಸಾಬೀತು ಮಾಡ್ಬಿಟ್ಟಿದ್ದೀನಿ. ಇದಕ್ಕಿಂತ ಹಿಂದಿನಲ್ಲಿ ಇದಕ್ಕೆಲ್ಲ ಕಾರಣ ನನ್ನ ಕುತೂಹಲ. ದಟ್ಸ್ ಆಲ್. ಕುತೂಹಲದಿಂದ ನೀವು ಇಷ್ಟೊಂದೆಲ್ಲ ಇದನ್ನ ಮಾಡಿದ್ರಿ. ನಮಗೆ ಒಂದ್ಸಲ ಟೈಮ್ ಕೊಡಿ, ನಿಮ್ಮ 10 ಕೃತಿಗಳ ಬಗ್ಗೆ ವಿಮರ್ಶೆ ಮಾಡ್ಕೊಂಡು ಮತ್ತೆ ಮುಂದೆ ಯಾವಾಗಾರು ಒಂದು ವಿಡಿಯೋ ಮಾಡೋಣ. ಧನ್ಯವಾದಗಳು ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟು. ಥ್ಯಾಂಕ್ ಯು. ನಮಸ್ತೆ ಗಂಗಾಧರ್. ಥ್ಯಾಂಕ್ ಯು.